ಇರಾನ್ ಇಸ್ರೇಲ್ ಸಮರದ ಹಿನ್ನೆಲೆ ಜಗತ್ತಿನ ಅತ್ಯಂತ ಪ್ರಮುಖ ತೈಲ ಸಾಗಾಣಿಕಾ ಮಾರ್ಗವಾದ ಆರ್ಮುಜ್ ಜಲಸಂಧಿಯು ಪ್ರಸ್ತುತ ಭೀಕರ ಡಿಜಿಟಲ್ ಬ್ಲಾಕ್ಔಟ್ಗೆ ಸಾಕ್ಷಿಯಾಗಿದೆ. ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಯುದ್ಧ ತಂತ್ರದ ಭಾಗವಾಗಿ ನಡೆಯುತ್ತಿರುವ ಜಿಪಿಎಸ್ ಜಾಮಿಂಗ್ನಿಂದಾಗಿ ನೂರಾರು ತೈಲ ಟ್ಯಾಂಕರ್ಗಳು ಸಮುದ್ರದ ಮಧ್ಯೆ ದಿಕ್ಕು ತೋಚದೆ ನಿಂತಿದ್ದು ಜಾಗತಿಕ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುವ ಭೀತಿ ಎದುರಾಗಿದೆ. ಫೆಬ್ರವರಿ 28ರಂದು ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮಿಲಿಟರಿ ಪಡೆಗಳು ಜಂಟಿಯಾಗಿ ನಡೆಸಿದ ಆಪರೇಷನ್ ಎಪಿಕ್ ಫ್ಯೂರಿ ದಾಳಿಯ ನಂತರ ಈ ಪ್ರದೇಶವು ಎಲೆಕ್ಟ್ರಾನಿಕ್ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿದೆ. ಜಾಗತಿಕ ತೈಲ ಪೂರೈಕೆಯ 20% ಭಾಗವನ್ನ ನಿರ್ವಹಿಸುವ ಈ ಜಲಮಾರ್ಗದಲ್ಲಿ ಈಗ ಹಡಗುಗಳ ಸಂಚಾರ ಸಂಪೂರ್ಣ ಹಳಿ ತಪ್ಪಿದೆ. ಸುಮಾರು 33 ಕಿಲೋಮೀಟರ್ನಷ್ಟಿರುವ ಈ ಜಲಸಂಧಿಯಲ್ಲಿ ಪ್ರಸ್ತುತ 1100ಕ್ಕೂ ಹೆಚ್ಚು ನಾಗರಿಕ ಟ್ಯಾಂಕರ್ಗಳು ಸಿಲುಕಿಕೊಂಡಿವೆ. ಡಿಜಿಟಲ್ ಮಾಹಿತಿ ಇಲ್ಲದೆ ಹಡಗುಗಳು ಪರಸ್ಪರ ಡಿಕ್ಕಿಯಾಗುವ ಅಪಾಯ ಹೆಚ್ಚಿದೆ. ಮಾರ್ಚ್ 1ರಂದು ಇದೇ ಗೊಂದಲದಿಂದಾಗಿ ಟ್ಯಾಂಕರ್ ಸ್ಕೈಲೈಟ್ ಎಂಬ ನೌಕೆ ಅಪಘಾತಕ್ಕೀಡಾಗಿದ್ದು ಅದರಲ್ಲಿದ್ದ 15 ಭಾರತೀಯರು ಸೇರಿದಂತೆ 20 ಸಿಬ್ಬಂದಿಯನ್ನ ತುರ್ತಾಗಿ ಸ್ಥಳಾಂತರಿಸಲಾಗಿದೆ. ಆಧುನಿಕ ಶಿಪ್ಪಿಂಗ್ ಸಂಪೂರ್ಣವಾಗಿ ಡಿಜಿಟಲ್ ಡೇಟಾವನ್ನ ಅವಲಂಬಿಸಿದೆ. ಈ ರೇಡಿಯೋ ತರಂಗಗಳ ಯುದ್ಧವು ಜಾಗತಿಕ ಆರ್ಥಿಕತೆಯನ್ನ ಒತ್ತಿಯಾಳಾಗಿ ಇರಿಸುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಕರು ಎಚ್ಚರಿಸಿದ್ದಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಲ್ಯಾಣ ಕರ್ನಾಟಕ ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.